ಹಿಂದೂ ಸಮಾಜೋತ್ಸವದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹಿಂದೂ ಪರ ಕಾರ್ಯಕರ್ತ ರಘು ಸಕಲೇಶ್ಪುರ್ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇಂದು ಬೆಂಗಳೂರು ಹೊರವಲಯದ ಹಾರಗದ್ದೆ ಕಾರ್ಯಕ್ರಮದಲ್ಲಿ ನಡೆದಿದ್ದ ಹಿಂದೂ ಸಮಾಜೋತ್ಸವದಲ್ಲಿ ಈ ಘಟನೆ ಸಂಭವಿಸಿದೆ. ವೇದಿಕೆ ಮೇಲೆ ಸಾರ್ವಜನಿಕರ ಬಳಿ ಮಾತನಾಡಿದ ರಘು ಸಕಲೇಶ್ಪುರ್, ಇತ್ತೀಚಿನ ದಿನಗಳಲ್ಲಿ ಮಸೀದಿಗಳ ಬಳಿಯಲ್ಲಿ ನಡೆಯುವ ಕರಗಗಳನ್ನು ನಾವು ಕೇಳುತ್ತಿದ್ದೇವೆ. ಇತಿಹಾಸದ ದೃಷ್ಟಿಯಿಂದ ಕರಗ 3000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದ್ದು, ಮುಸ್ಲಿಂ ಧರ್ಮದ ಇತಿಹಾಸ ಮಾತ್ರ 1000 ವರ್ಷಗಳದ್ದು. ಹೀಗಾಗಿ ಹಿಂದೂಗಳು ಎಚ್ಚರಗೊಳ್ಳಬೇಕು ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಕೊಯಿಲು ಲೇಔಟ್ನಲ್ಲಿ ಸರ್ಕಾರಿ ಸ್ಥಳದಲ್ಲಿದ್ದ ಮನೆಗಳನ್ನು ಧ್ವಂಸಗೊಳಿಸಿದ ಸಂದರ್ಭದಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಎಲ್ಲರಿಗೂ ಮನೆ ನೀಡಲು ಸಿದ್ಧರಾಗಿದ್ದರು. ಈ ಸಂದರ್ಭ ಹಿಂದೂ ಪರ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಘು ಸಕಲೇಶ್ಪುರ್ ಲವ್ ಜಿಹಾದ್ ಕುರಿತು ಮಾತನಾಡಿ, ಹಿಂದೂ ಮಹಿಳೆಯರ ಮೇಲೆ ಲವ್ ಜಿಹಾದ್ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಿಮ್ ಜಿಹಾದ್ ಎಂಬ ನೂತನ ಘಟನೆಯು ಹುಟ್ಟಿಕೊಂಡಿದ್ದು, ಇದು ಹಿಂದೂ ಸಮುದಾಯದ ಚಿಂತೆಯನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದರು. ಬೆಂಗಳೂರಿನ ಚಾಮರಾಜಪೇಟೆ ಸರ್ಕಾರಿ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಕಾರ್ಯಕ್ರಮಗಳು ನಡೆಯಬಹುದು, ಆದರೆ ಈ ಮೈದಾನದಲ್ಲಿ ಹಿಂದೂ ಗಣೇಶ ಉತ್ಸವ ನಡೆಸಲು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಗಣೇಶ ಹಬ್ಬವನ್ನು RSS ಸಂಘಟನೆ ನಿರ್ವಹಿಸುವುದಾಗಿ ಸವಾಲ್ ಹಾಕಿದ್ದಾರೆ. ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಆ ಶಕ್ತಿಯನ್ನು ಇವತ್ತು ನಾವೆಲ್ಲರೂ ಸೇರಿಕೊಡ್ಬೇಕಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾವು ಈ ವರ್ಷ, ಮುಂದಿನ ವರ್ಷ, ಅದರ ಮುಂದಿನ ವರ್ಷ ಅಂತ ಹೇಳುವಂತದ್ರಲ್ಲಿ ನಾವು